ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ ಸ್ನೇಹಿತರೆ. ಇದನ್ನು ನಾನು ಹೇಗೆ ಮಾಡಿದ್ದೀನಿ, ಇದಕ್ಕೆ ನಾನು ಏನೇನೆಲ್ಲ ಬಳಸಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೇನೆ. ಇವಾಗ ಪ್ರತ್ಯೇಕವಾಗಿ ನಾನು ಇಂಗ್ರೀಡಿಯೆಂಟ್ಸ್ನ ವಿಡಿಯೋ ಮಾಡಿಲ್ಲ, ನೇರವಾಗಿ ಹಾಗೆ ಬಳಸ್ತಾ ಇದ್ದೀನಿ. ಏನೇನು ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ನಾನಿಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅದನ್ನು ಸ್ವಚ್ಛವಾಗಿ ತೊಳೆದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಅರ್ಧ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಚಿಟಿಕೆ ಮಾತ್ರ ಅಡುಗೆ ಸೋಡಾನ ಹಾಕಿದ್ದೀನಿ. ಅದಕ್ಕೆ ಅಜ್ವೈನ್ ಸ್ನೇಹಿತರೆ, ಓಂಕಾಳು ಅಂತ ಏನು ಹೇಳ್ತೀರಲ್ವ ಅದನ್ನೇ. ಇದು ಮಾತ್ರ ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅದರದ್ದೇ ಫ್ಲೇವರ್ ಚೆನ್ನಾಗಿರುತ್ತೆ ಇದರಲ್ಲಿ. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜೀರಿಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅಗತ್ಯಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಉಪ್ಪು ಮಾತ್ರ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಕಡಿಮೆ ಆದರೆ ಆಮೇಲೆ ಬೆರೆಸ್ಕೊಳ್ಳೋಕೆ ಬರುತ್ತೆ. ನಾನಿಲ್ಲಿ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. 2 ಹಸಿಮೆಣಸಿನ್ಕಾಯಿನ ಸಣ್ಣ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಹಸಿಮೆಣಸಿನ್ಕಾಯಿ ಖಾರ ಇಲ್ಲ, ಸಪ್ಪೆ ಇರೋದು, ಹಾಗಾಗಿ 2 ಹಾಕಿದ್ದೀನಿ. ಚಿಟಿಕೆ ಮಾತ್ರ ಖಾರದ ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಇವಾಗ ಇಷ್ಟೇ ಸಾಕು. ಇದರಲ್ಲಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಬೇಡವೇ ಬೇಡ. ಅದನ್ನೆಲ್ಲ ಹಾಕಿದರೆ ಮಧ್ಯದಲ್ಲಿ ಅದರದ್ದೇ ಫ್ಲೇವರ್ ಬಂದುಬಿಡುತ್ತೆ. ಇತ್ತು, ನಾನು ಹಾಕಿಲ್ಲ. ನೀವು ಬೇಕಾದರೆ ಕರಿಬೇವಿನ ಸೊಪ್ಪನ್ನ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪನ್ನ ಬೇಡ ಅನಿಸುತ್ತೆ, ಬೇಕಾದರೆ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಕೊಡೋಣ ಸ್ನೇಹಿತರೆ. ನಾನಿಲ್ಲಿ ಅಕ್ಕಿ ಹಿಟ್ಟು ಬಳಸ್ತಾ ಇಲ್ಲ. ನೀವು ಬೇಕಾದರೆ ಅಕ್ಕಿ ಹಿಟ್ಟು ಬೆರೆಸ್ಕೊಳ್ಬೋದು. ನಾನಿಲ್ಲಿ ಮಿಕ್ಕಿರೋ ಕಡಲೆ ಹಿಟ್ಟನ್ನು ನಾನೇನು ಸ್ವಲ್ಪ ಒಂದು 2-3 ಸ್ಪೂನಷ್ಟು ತೆಗೆದಿಟ್ಟಿದ್ನಲ್ಲ, ಅದನ್ನು ಕೂಡ ನಾನು ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ಕಲಿಸ್ತೇನೆ. ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸ್ಬಿಟ್ಟು. ನೀರನ್ನ ಹೆಚ್ಚು ಮಾಡ್ಕೊಳ್ಳೋಕೆ ಹೋಗಬೇಡಿ. ಕಡಲೆ ಹಿಟ್ಟು ಪಾಲಕ್ ಸೊಪ್ಪಿಗೆ ಅಂಟ್ಕೊಂಡು ಕಲಿಸಿದ್ರೆ ಸಾಕು. ಹಿಟ್ಟು ಆಗಬಾರ್ದು. ಹಿಟ್ಟು ಭಾಳ ಹಿಟ್ಟಾಯಿತು, ಸೊಪ್ಪು ಕಡಿಮೆ ಆಯಿತು ಅಂದರೆ ಪಕೋಡ ಖಂಡಿತವಾಗ್ಲೂ ಚೆನ್ನಾಗಿ ಬರಲ್ಲ ಸ್ನೇಹಿತರೆ. ಕೊನೆಯಲ್ಲಿ ಕಲಸಿದ್ದು ಹಿಂಗಿದ್ರೆ ಸಾಕು. 2 ನಿಮಿಷ ಮಾತ್ರ ಮುಚ್ಚಿಡೋಣ, ಜಾಸ್ತಿ ಹೊತ್ತು ನೆನೆಸೋದು ಬೇಡ. ನಾನಿವಾಗ ಕರಿಯೋಕ್ಕೆ ಎಣ್ಣೆನ ಆಲ್ರೆಡಿ ಕಾಯೋಕ್ಕೆ ಇಟ್ಟಿದ್ದೆ. ಎಣ್ಣೆನ ಕಾದಿದೆ. ಇವಾಗ ಫ್ರೈ ಮಾಡೋಕ್ಕೆ ಪಕೋಡನ ಹಾಕೋಣ ಸ್ನೇಹಿತರೆ. ಇಷ್ಟಿಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಪಕೋಡ ಹಾಕ್ಕೊಂಡು ಬರೋಣ. ಇವಾಗ ನೋಡಿ, ಎಣ್ಣೆನ ಈ ಕಡೆ ಅತಿ ಬಿಸಿಯಾಗಿಯೂ ಅಥವಾ ಅತಿ ನಿಧಾನವಾಗಿಯೂ ಈ ಎಣ್ಣೆನ ಬಿಸಿ ಮಾಡಬಾರ್ದು, ಮಧ್ಯಮ ಉರಿನಲ್ಲಿ ಇರಬೇಕು ಸ್ನೇಹಿತರೆ. ಭಾಳ ಎಣ್ಣೆ ಬಿಸಿ ಆಯಿತು ಅಂದರೆ ಪಕೋಡನ ಹೊತ್ಕೊಂಡು ಬರುತ್ತೆ. ಮಧ್ಯದಲ್ಲಿ ಏನು ಸೊಪ್ಪಿರುತ್ತಲ್ಲ ಅದು ಹಸಿ ಹಸಿಯಾಗಿ ಹಾಗೆ ಉಳಿಯುತ್ತೆ. ನಿಧಾನ ಉರಿ ಇಟ್ಟು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು. ಇದನ್ನು ನೋಡಿ, ನಿಧಾನವಾಗಿ ಫ್ರೈ ಮಾಡಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನಾನು ಇದರಲ್ಲಿ ಯಾವುದೇ ಮಿಕ್ಕಿರೋ ಬೇರೆ ಹಿಟ್ಟುಗಳನ್ನು ನಾನೇನು ಮಿಕ್ಸ್ ಮಾಡಿಲ್ಲ ಇದರಲ್ಲಿ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿಲ್ಲ. ಎಳ್ಳು ಹಾಕಿರೋದ್ರಿಂದ ತುಂಬ ವಿಭಿನ್ನವಾದ ಟೇಸ್ಟ್ ಬಂದಿದೆ. ನೀವು ಒಂದು ಸರಿ ಖಂಡಿತವಾಗಲೂ ಎಳ್ಳು ಹಾಕಿ ಪ್ರಯತ್ನ ಮಾಡಿ ನೋಡಿ. ಆಲ್ಮೋಸ್ಟ್ ಪಕೋಡದಲ್ಲಿ ಯಾರೂ ಎಳ್ಳು ಹಾಕ್ಕೊಳ್ಳೋದಿಲ್ಲ. ಇನ್ನೊಂದೇನೆಂದರೆ ಸ್ನೇಹಿತರೆ, ಇದಕ್ಕೆ ಕೊತ್ತಂಬರಿ ಸೀಡ್ಸ್, ಕೋರಿಯಂಡರ್ ಸೀಡ್ಸ್, ಧನಿಯಾ ಕಾಳನೆ ಅಂತಾರಲ್ಲ, ಅದನ್ನು ಕೂಡ ಬೆರೆಸ್ಕೊಳ್ಬೋದು. ಕೆಲವೊಬ್ರು ಅದನ್ನು ಇಷ್ಟಪಡ್ತಾರೆ. ನಾನೇನು ಹಾಕ್ಕೊಳ್ಳೋಕೆ ಹೋಗಿಲ್ಲ. ನೋಡಿ, ಇವಾಗ ಫ್ರೈ ಮಾಡಿ ತೆಗಿತಾ ಇದ್ದೀನಿ ನಾನು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸ್ನೇಹಿತರೆ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ, ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಬೆಳೆಸ್ರಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ನೋಡಿ ಸ್ನೇಹಿತರೆ, ನಾನು ಇನ್ನೊಂದು ಸರಿ ಎಣ್ಣೆಯಲ್ಲಿ ಪಕೋಡನ ಹಾಕಿಬಿಟ್ಟು ಕರಿತಾ ಇದ್ದೇನೆ. ನನ್ನ ವೀಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ನಿಮಗೆ ಬೇಕಾಗಿರೋ ರೆಸಿಪಿ, ನಾವು ಕಲಬುರಗಿ ಜಿಲ್ಲೆಯವರು, ಈ ಭಾಗದ್ದು ಬೇರೆ ಅಡುಗೆಗಳದ್ದು ವಿಧಾನಗಳು ಬೇಕಾದರೆ ನೀವು ಕಮೆಂಟ್ ಮಾಡಿದರೆ ವಿಡಿಯೋದಲ್ಲಿ ಆ ರೆಸಿಪಿನ ನಾನು ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ. ಇವಾಗ ನೋಡಿ ಸ್ನೇಹಿತರೆ, 2ನೇ ಸರಿನೂ ನಾನು ತೆಗಿತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇವಾಗಂತೂ ಮಳೆಗಾಲದಲ್ಲಿ ಸಾಯಂಕಾಲ ಟೀ ಜೊತೆ ಮಧ್ಯಾಹ್ನ ಏನಾದರೂ ಒಂದು ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಅಲ್ವಾ. ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಳೆ ಜೊತೆ ಒಂದು ಕಪ್ ಕಾಫಿ, ಟೀ, ಚಹಾ ಜೊತೆ. ನೋಡಿ ಸ್ನೇಹಿತರೆ, ಎಣ್ಣೆ ಮಾತ್ರ ಹಿಡ್ಕೊಂಡಿಲ್ಲ. ನಾನು ಎಷ್ಟು ಎಣ್ಣೆ ಹಾಕಿದ್ರು ಎಣ್ಣೆ ಹಾಗೆ ಉಳ್ಕೊಂಡಿದೆ. ಓಕೆ, ಅಲ್ಲಿಗೆ ಬಿಟ್ಟೆ. ಚಹಾ ಜೊತೆ, 1 ಕಪ್ ಚಹಾ ಜೊತೆ ಒಂದಿಷ್ಟು ಪಕೋಡ ಇತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಒಳ್ಳೆ ಮಜಾ ಬರುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಯಾವುದೂ ಏನೂ ಇಲ್ಲ. ಕಲರ್ ಕೂಡ ಹಾಗೇನಿದೆ, ಕ್ರಿಸ್ಪಿನೂ ಆಗಿದೆ, ಮತ್ತು ಟೇಸ್ಟ್ ಕೂಡ ಅಲ್ಟಿಮೇಟ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೋಟೆಲ್ನಲ್ಲಿ ಸಿಗೋಂಥ ಪಾಲಕ್ ಪಕೋಡಕ್ಕಿಂತ ತುಂಬ ಚೆನ್ನಾಗಿದೆ. ಪ್ರಾಮಿಸ್ ಹೇಳ್ತಾ ಇದ್ದೀನಿ ನಾನು. ಒಂದು ಸರ್ತಿ ಪ್ರಯತ್ನ ಮಾಡಿ ನೋಡಿ. ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ಇದಾಗಿತ್ತು ನನ್ನ ಇವತ್ತಿನ ರೆಸಿಪಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಬಾಯ್, ಧನ್ಯವಾದಗಳು.